Welcome back to my YouTube channel Kannada Nursing Classes. In this class, we are going to study about sinusitis. Okay, sinusitis. Before going to the sinusitis, let's study what are paranasal sinuses. Okay, sinuses andre ಏನು, paranasal sinuses andre ಏನು andre. So these are air-filled structure. ಏನಿವೆ ಏರ್ ಫಿಲ್ಡ್ ಸ್ಟ್ರಕ್ಚರ್ ಇವೆ, ಇಲ್ಲಿವೆ ನೋಡಿ ಈ ಹತ್ರ. ಓಕೆ, ನೋಸ್ನ ಹಿಂದ್ಗಡೆ ಎಲ್ಲಿವೆ? ನೋಸಿನ ಹಿಂದ್ಗಡೆ. ನೋಸ್ ಇರುತ್ತಲ್ಲ, ನೋಸಿನ ಹಿಂದ್ಗಡೆ ಪ್ಯಾರಾನೇಸಲ್ ಸೈನಸಸ್ ಇರ್ತವೆ. ಓಕೆ, ಏರ್ ಫಿಲ್ಡ್ ಬೋನ್ ಸ್ಟ್ರಕ್ಚರ್ ಇವೆ. ಇವೇನಿವೆ? ಏರ್ ಫಿಲ್ಡ್ ಬೋನ್ಸ್ ಇವೆ. ಓಕೆ, ಬೋನ್ ಒಳಗಡೆ ಏರ್ ಫಿಲ್ ಆಗಿದೆ. ಓಕೆ, ಸೊ ಏನು ಕೆಲಸ ಮಾಡ್ತವೆ, ಫಂಕ್ಷನ್ ಏನು ಮಾಡ್ತವೆ ಅಂದರೆ ಹ್ಯೂಮಿಡಿಫಿಕೇಷನ್ ಏನು ಮಾಡ್ತವೆ? ಹ್ಯೂಮಿಡಿಫಿಕೇಷನ್ ಮಾಡ್ತವೆ. ಓಕೆ, ನಮ್ಮ ಸ್ಕಲ್ ಇರುತ್ತಲ್ಲ ಅದಕ್ಕೆ ಲೈಟ್ ವೇಟ್ ಕೊಡ್ತವೆ, ಲೈಟ್ ವೇಟ್ ಮಾಡ್ತವೆ. ಓಕೆ, ಸೊ ಏನು ಮಾಡ್ತವೆ? ಏರ್ ಹ್ಯೂಮಿಡಿಫಿಕೇಷನ್, ಡ್ರೈ ಏರನ್ನು ನಾವು ಒಳಗಡೆ ತೊಗೋತೀವಲ್ಲ, ಇನ್ಹೇಲ್ ಮಾಡ್ತೀವಲ್ಲ, ಅದನ್ನು ಹ್ಯೂಮಿಡಿಫಿಕೇಷನ್ ಮಾಡ್ತದೆ. ಮತ್ತು ನಮ್ಮ ಸ್ಕಲ್ ಇದೆಯಲ್ಲ ಬುರುಡಿಗೆ, ಅದಕ್ಕೆ ಲೈಟ್ ವೇಟ್ ಕೊಡ್ತವೆ. ಓಕೆ, ಎಷ್ಟಿವೆ? ಫ್ರಂಟಲ್ ಸೈನಸಸ್, ಸ್ಪಿನಾಯ್ಡ್, ಎಥ್ಮಾಯ್ಡ್ ಮತ್ತು ಮ್ಯಾಕ್ಸಿನರಿ ಸೈನಸಸ್, 4 ಸೈನಸಸ್ ಇರ್ತವೆ. 4 ಪ್ಯಾರಾನೇಸಲ್ ಸೈನಸಸ್ ಏನಿವೆ? ಪ್ಯಾರಾನೇಸಲ್ ಸೈನಸಸ್. ಓಕೆ, ಎಷ್ಟಿವೆ? 4 ಪ್ಯಾರಾನೇಸಲ್ ಸೈನಸಸ್. ದೀಸ್ ಆರ್ ದಿ ಏರ್ ಫಿಲ್ಡ್ ಬೋನ್ ಸ್ಟ್ರಕ್ಚರ್ ಬಿಹೈಂಡ್ ದಿ ನೋಸ್ ಹಿಂದ್ಗಡೆ ಇವೆ. ಓಕೆ, ಸೊ ಇವಾಗ ನೋಡೋಣ ಸೈನಸೈಟಿಸ್ ಅಂದರೆ. ಓಕೆ, ಸೈನಸ್ ಅಂದರೆ ಪ್ಯಾರಾನೇಸಲ್ ಸೈನಸಸ್, ಐಟಿಸ್ ಅಂದರೆ ಇನ್ಫ್ಲಾಮೇಷನ್. ಓಕೆ, ಸೊ ನಾವು ಈಸಿಲಿ ಹೇಳ್ಬೋದು ಇನ್ಫ್ಲಾಮೇಷನ್ ಆಫ್ ದಿ ಪ್ಯಾರಾನೇಸಲ್ ಸೈನಸಸ್. ಓಕೆ, ಸೈನಸೈಟಿಸ್ ಡೆಫಿನೇಷನ್ ನೋಡೋಣ ಇವಾಗ. ಓಕೆ, ಸೈನಸೈಟಿಸ್ ಈಸ್ ದಿ inflammation of mucous membrane of ಪ್ಯಾರಾನೇಸಲ್ ಸೈನಸಸ್. ಓಕೆ, ಪ್ಯಾರಾನೇಸಲ್ ಸೈನಸಸ್ ಇರುತ್ತೆಲ್ಲ ಅದ್ರ ಮೇಲೆ ಮ್ಯೂಕಸ್ ಇದೆಯಲ್ಲ, ಮ್ಯೂಕಸ್ ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ. ಏನಾಗಿದೆ? ಇನ್ಫ್ಲಮೇಷನ್. ಅಥವಾ ನೀವು ಹೇಳ್ಬೋದು ಇನ್ಫ್ಲಮೇಷನ್ ಆಫ್ ಸೈನಸಸ್, ಇನ್ಫ್ಲಮೇಷನ್ ಆಫ್ ಸೈನಸಸ್, ಇನ್ಫ್ಲಮೇಷನ್ ಆಫ್ ಪ್ಯಾರಾನೇಸಲ್ ಸೈನಸಸ್ ಅಂತಲೂ ನಾವು ಈಸಿಲಿ ಹೇಳ್ಬೋದು. ಇದನ್ನು ನಾವು ಈಸಿಲಿ ಕರಿಬೋದು. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಏನಾಗಿದೆ? ಇನ್ಫ್ಲಮೇಷನ್ ಆಗಿದೆ ಪ್ಯಾರಾನೇಸಲ್ ಸೈನಸಸ್ಗಳಿಗೆ. ಓಕೆ, ನೆಕ್ಸ್ಟ್ ಟೈಪ್ಸನ್ನು ನೋಡೋಣ. ಟೈಪ್ಸ್. ಓಕೆ, 2 ಟೈಪ್ಸ್ ಬರ್ತವೆ ಇಲ್ಲಿ: ಅಕ್ಯೂಟ್ ಸೈನಸೈಟಿಸ್, ಕ್ರೋನಿಕ್ ಸೈನಸೈಟಿಸ್. ಓಕೆ, ಅಕ್ಯೂಟ್ ಸೈನಸೈಟಿಸ್ ಅಂದರೆ ಶಾರ್ಟ್ ಟರ್ಮ್. ಓಕೆ, ಬೇಗ ಬರುತ್ತೆ. ಸಡನ್ ಆನ್ಸೆಟ್. ಓಕೆ, ಲೆಸ್ ದೆನ್ 4 ವೀಕ್ ಅಂದರೆ 1 ಮಂತ್ ಒಳಗಡೆ ಇದು ಕಡಿಮೆ ಆಗುತ್ತೆ. ಏನಾಗುತ್ತೆ? 1 ಮಂತ್ ಒಳಗಡೆ ಇದು ಕಡಿಮೆ ಆಗುತ್ತೆ. ಓಕೆ, ಲಾಸ್ಟಿಂಗ್ ಲೆಸ್ ದೆನ್ 1 ಮಂತ್ ಒಳಗಡೆ ಅಕ್ಯೂಟ್ ಸೈನಸೈಟಿಸ್ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ರೋನಿಕ್ ಸೈನಸೈಟಿಸ್ ಅಂದರೆ ಲಾಂಗ್ ಟರ್ಮ್. ಏನಿದೆ ಇದು? ಲಾಂಗ್ ಟರ್ಮ್, ಭಾಳ ದಿವಸ ಇರುತ್ತೆ. ಓಕೆ, ಲಾಸ್ಟಿಂಗ್ ಮೋರ್ ದೆನ್ 12 ವೀಕ್ ಅಂದರೆ 3 ಮಂತ್. ಓಕೆ, 3 ಮಂತ್ಸ್ಗಿಂತನೂ ಜಾಸ್ತಿ ಇರುತ್ತೆ. ಯಾವುದು? ಕ್ರೋನಿಕ್. ಓಕೆ, ಇದು ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್, ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್ ಸೈನಸೈಟಿಸ್. ಓಕೆ, ನೆಕ್ಸ್ಟ್ ಕಾಸಸ್ಗಳನ್ನು ನೋಡೋಣ. ಕಾಸಸ್ಗಳೇವೇನು? ಕಾಸಸ್. ಓಕೆ, ಫಸ್ಟ್ ವೈರಲ್ ಇನ್ಫೆಕ್ಷನ್. ಎಕ್ಸಾಂಪಲ್ ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್. ಓಕೆ, ಏನಾಗಿದೆ? ವೈರಲ್ ಇನ್ಫೆಕ್ಷನ್ ಲೈಕ್ ಇನ್ಫ್ಲೂಯೆನ್ಸಾ ವೈರಸ್ ಕಾಸ್ ಮಾಡಬಹುದು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಲೈಕ್ ಸ್ಟೆಪ್ಟೋಕೋಕೈ. ಓಕೆ, ಸ್ಟೆಪ್ಟೋಕೋಕೈ ಗ್ರೂಪ್ಸ್ ಇರ್ತಾವೆಲ್ಲ, ಅವು ನಮಗೆ ಸೈನಸೈಟಿಸ್ ಮಾಡಬಹುದು. ಓಕೆ, ಇನ್ಫೆಕ್ಷನ್ ಮಾಡ್ಬೋದು. ವೈರಲ್ ಮತ್ತು ಬ್ಯಾಕ್ಟೀರಿಯಲ್. ನೆಕ್ಸ್ಟ್ ಅಲರ್ಜಿನಿಂದನೂ ಆಗ್ಬೋದು. ಎಕ್ಸಾಂಪಲ್ ಪೋಲನ್ ಗ್ರೇನ್ಸ್, ಡಸ್ಟ್ ಮ್ಯಾಟ್ಸ್ ಮತ್ತು ಪೆಟ್ ಡ್ಯಾಂಡ್ರಫ್ ಇರುತ್ತೆಲ್ಲ, ಅದರಿಂದ ನಮಗೆ ಏನಾಗುತ್ತೆ? ಅಲರ್ಜಿ ಆದರೂ ನಮಗೆ ಪ್ಯಾರಾನೇಸಲ್ ಸೈನಸಸ್ ಏನಾಗ್ತವೆ? ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಡೆಂಟಲ್ ಇನ್ಫೆಕ್ಷನ್ಸ್. ಓಕೆ, ಸಮ್ಟೈಮ್ಸ್ ನಿಮ್ಮ ಹಲ್ಲಿನ ಒಳಗಡೆ ಇನ್ಫೆಕ್ಷನ್ ಆಗಿದೆ. ಓಕೆ, ಡೆಂಟಲ್ ಇನ್ಫೆಕ್ಷನ್ ಆದರೂ ಕೂಡ ನಮಗೆ ಏನಾಗುತ್ತೆ? ಪ್ಯಾರಾನೇಸಲ್ ಸೈನಸಸ್ ಇನ್ಫ್ಲಮೇಷನ್ ಆಗ್ತವೆ. ಓಕೆ, ಪ್ಯಾರಾನೇಸಲ್ ಸೈನಸಸ್ ಏನಾಗ್ತವೆ? ಇನ್ಫ್ಲಮೇಷನ್ ಆಗ್ತವೆ. ಓಕೆ, ನೆಕ್ಸ್ಟ್ ಆಕ್ಯುಪೇಷನಲ್ ಎಕ್ಸ್ಪೋಜರ್. ಆಕ್ಯುಪೇಷನಲ್ ಅಂದರೆ ಜಾಬ್ ಮಾಡೋ ಕೆಲಸ. ಓಕೆ, ಜಾಬ್ ಮಾಡ್ತಾ ಇರ್ತಾರಲ್ಲ ಅದು ಪ್ಲೇಸ್. ಓಕೆ, ಜಾಬ್ ಪ್ಲೇಸಲ್ಲಿ ಅವ್ರಿಗೆ ಏನಾಗಿದೆ? ಸೈನಸೈಟಿಸ್ ಆಗಿದೆ ಅಂದರೆ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಲೈಕ್ ಕೆಮಿಕಲ್. ಓಕೆ, ಡಸ್ಟ್ ಏನಾಗಿದೆ? ಕೆಮಿಕಲನ್ನು ಇನ್ಹೇಲ್ ಮಾಡಿದಾಗ ಅವ್ರಿಗೆ ಪ್ಯಾರಾನೇಸಲ್ ಸೈನಸೈಟಿಸ್ ಏನಾಗಿವೆ? ಪ್ಯಾರಾನೇಸಲ್ ಸೈನಸೈಟಿಸ್ ಆಗಿದೆ. ಏನಾಗಿದೆ? ಡಸ್ಟ್ ಇನ್ಹೇಲ್ ಮಾಡಿದಾಗ ಅವ್ರಿಗೆ ಏನಾಗಿದೆ? ಸೈನಸೈಟಿಸ್ ಆಗಿದೆ ಅಂದರೆ ಏನು? ಓಕೆ, ಆಕ್ಯುಪೇಷನಲ್ ಎಕ್ಸ್ಪೋಜರ್. ಮತ್ತು ಸ್ಟ್ರಕ್ಚರ್ ಅಬ್ನಾರ್ಮ್ಯಾಲಿಟಿ. ಓಕೆ, ಸ್ಟ್ರಕ್ಚರ್ ಅಬ್ನಾರ್ಮಲಿಟಿ ಅಂದರೆ ನಾನು ಹೇಳಿನಲ್ಲ ಮೊದಲೇ. ಓಕೆ,
ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಥವಾ ಒಳಗಡೆ ಏನು ಸ್ಟ್ರಕ್ಚರ್ ಸರಿಯಾಗಿಲ್ಲ. ಓಕೆ, ನಮ್ಮ ನೋಸ್ ಹಿಂದ್ಗಡೆ ಸ್ಟ್ರಕ್ಚರ್ ಸರಿಯಾಗಿಲ್ಲ ಅಂದರೆ ಅಬ್ನಾರ್ಮಲ್ ಇದ್ದರೆ ಏನಾಗುತ್ತೆ, ಸೈನಸೈಟಿಸ್ ಆಗ್ಬೋದು. ಟ್ಯೂಮರ್ಸ್, ಓಕೆ, ನಮ್ಮ ನೋಸ್ ಒಳಗಡೆ ಟ್ಯೂಮರ್ ಆದಾಗೂ ನಮಗೆ ಇನ್ಫ್ಲಮೇಷನ್ ಆಗ್ಬೋದು. ಓಕೆ, ಮತ್ತು ಟ್ರಾಮಾ ಟು ದಿ ನೋಸ್ ಆರ್ ಸೈನಸಸ್ ಏನಾಗಿದೆ, ಟ್ರಾಮಾ ಆಗಿದೆ. ಎಕ್ಸಾಂಪಲ್ ಬಾಕ್ಸಿಂಗ್ ಏನಿದೆ, ಎಕ್ಸಾಂಪಲ್ ಬಾಕ್ಸಿಂಗ್. ಓಕೆ, ಬಾಕ್ಸಿಂಗಲ್ಲಿದ್ದಾಗ ನಮಗೆ ಏನಾಗಿದೆ, ನೋಸಿಗೆ ಇಂಜುರಿ ಆಗಿದೆ, ನಮ್ಮ ಸೈನಸಸ್ಗೆ ಏನಾಗುತ್ತೆ, ಇಂಜುರಿ ಆಗುತ್ತೆ. ಮುಖದ ಮೇಲೆ ಹೊಡೆದಾಗ ಏನಾಗುತ್ತೆ, ಇಂಜುರಿ ಆಗುತ್ತೆ, ಟ್ರಾಮಾ. ಓಕೆ, ನೆಕ್ಸ್ಟ್ ಸ್ವಿಮ್ಮಿಂಗ್ ಇನ್ ಪೊಲ್ಯೂಟೆಡ್ ವಾಟರ್. ಓಕೆ, ಪೊಲ್ಯೂಟೆಡ್ ವಾಟರ್ದಲ್ಲಿ ಸ್ವಿಮ್ಮಿಂಗ್ ಮಾಡಿದಾಗ ಇನ್ಹೇಲ್ ಆಗುತ್ತವೆ ಅಲ್ಲ, ಸ್ವಲ್ಪ ನೀರೇನು ನೀವು ಒಳಗಡೆ ತೊಗೋಬೋದು ಮೂಗಿನಿಂದ. ಓಕೆ, ಆವಾಗ ಏನಾಗುತ್ತೆ, ನಿಮಗೆ ಸೈನಸೈಟಿಸ್ ಆಗ್ತವೆ. ಓಕೆ, ಪ್ಯಾರಾನೇಸಲ್ ಸೈನಸಸ್ ಏನಾಗ್ತವೆ, ಇನ್ಫ್ಲಮೇಷನ್ ಆಗ್ತವೆ. ಓಕೆ, ಐ ಥಿಂಕ್ ನಿಮಗೆ ಕಾಸಸ್ ಅರ್ಥ ಆಗಿರ್ಬೋದು. ಬ್ಯಾಕ್ಟೀರಿಯಲ್, ವೈರಲ್, ಅಲರ್ಜೆಂಟ್ಸ್ ಮತ್ತು ಡೆಂಟಲ್ ಇನ್ಫೆಕ್ಷನ್, ಆಕ್ಯುಪೇಷನಲ್ ಎಕ್ಸ್ಪೋಜರ್, ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ, ಟ್ಯೂಮರ್ಸ್, ಟ್ರಾಮಾ ಆ್ಯಂಡ್ ಸ್ವಿಮ್ಮಿಂಗ್ ಇನ್ ಪೊಲ್ಯೂಟೆಡ್ ವಾಟರ್. ಓಕೆ, ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಏನು ಪ್ಯಾಥೋಫಿಸಿಯಾಲಜಿ? ಓಕೆ, ಡಿಸೀಸ್ ಪ್ರೊಸೆಸನ್ನು ನಾವು ಸ್ಟಡಿ ಮಾಡೋಣ, ಹೇಗೆ ಬರ್ತಾ ಇದೆ ಇದು ಅಂತ. ಓಕೆ, ಡ್ಯೂ ಟು ಕಾಸ್ ಏನಿದೆ, ಫಸ್ಟ್ ಡ್ಯೂ ಟು ಕಾಸ್ ಕಾರಣ ಏನಿದೆ, ಇನ್ಫೆಕ್ಷನ್ ತೊಗೊಳ್ಳೋಣ. ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ತೊಗೊಳ್ಳೋಣ. ವೈರಲ್ ಇನ್ಫೆಕ್ಷನ್ ತೊಗೊಂಡಿವಿ. ವೈರಲ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಓಕೆ, ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್. ಓಕೆ, ಆ್ಯಂಟಿಜನ್ ಅಂದರೆ ನಮ್ಮ ವೈರಸ್. ಓಕೆ, ಆ್ಯಂಟಿಬಾಡಿ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್. ಏನಾಗುತ್ತೆ, ಜಗಳ ಆಗುತ್ತೆ. ಇಬ್ಬರು ನೋಡಿ ಏನಾಗುತ್ತೆ, ಜಗಳ ಆಗುತ್ತೆ. ಓಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಓಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆದಾಗ ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಅಂದರೆ ಇನ್ಫ್ಲಾಮೇಷನ್ ಕಾಸ್ ಮಾಡ್ತಾವಲ್ಲ ಆ ಸಬ್ಸ್ಟೆನ್ಸನ್ನು ರಿಲೀಸ್ ಆಗುತ್ತೆ. ಎಕ್ಸಾಂಪಲ್ ಪ್ರೋಸ್ಟಾಗ್ಲ್ಯಾಂಡಿನ್. ಓಕೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಅಂದರೆ ಏನು, ಇವೇನು ಮಾಡ್ತವೆ, ಇನ್ಫ್ಲಾಮೇಷನ್ ಕಾಸ್ ಮಾಡ್ತವೆ. ಓಕೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ ಕಾಸಸ್ ಇನ್ಫ್ಲಾಮೇಷನ್. ಓಕೆ, ಏನು ಮಾಡ್ತವೆ, ಇನ್ಫ್ಲಮೇಷನ್ ಆಫ್ ಸೈನಸಸ್. ಏನಾಗುತ್ತೆ ಇಲ್ಲಿ, ಇನ್ಫ್ಲಮೇಷನ್ ಆಫ್ ಸೈನಸಸ್ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ಕಾಸ್ ಇದೆ. ಓಕೆ, ಕಾಸ್ ಇದ್ದರೆ ಇನ್ಫೆಕ್ಷನ್ ಆಗಿದೆ. ಓಕೆ, ಇನ್ಫೆಕ್ಷನ್ ಆದಾಗ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗಿದೆ. ರಿಯಾಕ್ಷನ್ ಆದಾಗ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗಿವೆ. ಓಕೆ, ನೆಕ್ಸ್ಟ್ ಇನ್ಫ್ಲಮೇಷನ್ ಆಫ್ ಸೈನಸಸ್ ಆಗಿದೆ. ಓಕೆ, ಸೊ ಐ ಥಿಂಕ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ನಾವು ಕ್ಲಿನಿಕಲ್ ಫೀಚರ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಕ್ಲಿನಿಕಲ್ ಫೀಚರ್, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಥವಾ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ನಾವು ಅನ್ಬೋದು ಇದನ್ನು. ಓಕೆ, ಏನಾಗುತ್ತೆ, ಪೇನ್ ಇನ್ ಸೈನಸಸ್. ಓಕೆ, ಸೈನಸಸ್ ಇವೆಲ್ಲ ಯಾವ ಸೈನಸಸ್ ಇನ್ಫೆಕ್ಷನ್ ಆದರೆ, ಈ ಸೈನಸ್ ಇನ್ಫೆಕ್ಷನ್ ಆದರೆ ನಮಗೆ ಈ ಪ್ಲೇಸ್ ಒಳಗಡೆ ಏನಾಗುತ್ತೆ, ಪೇನ್ ಆಗುತ್ತೆ. ಇಲ್ಲಾದರೆ ಇಲ್ಲಿ ಪೇನ್ ಆಗುತ್ತೆ. ಇಲ್ಲಾದರೆ ನಮಗೆ ಈ ಪ್ಲೇಸಲ್ಲಿ ಪೇನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೇಸಲ್ ಕಂಜೆಷನ್ ಆರ್ ಸ್ಟಿಫ್ನೆಸ್ ಅಂದರೆ ಏನು, ಫುಲ್ ಬ್ಲಾಕ್ ಆಗುತ್ತೆ. ನೋಸ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಓಕೆ, ಸ್ಟಿಫ್ನೆಸ್ ಇರುತ್ತೆ. ಓಕೆ, ಥಿಕ್ ನೇಸಲ್ ಡಿಸ್ಚಾರ್ಜ್ ಏನಾಗುತ್ತೆ, ಯೆಲ್ಲೋಯಿಶ್ ಆರ್ ಗ್ರೀನ್ ಕಲರ್ ಥಿಕ್ ಆದ, ಓಕೆ, ಗಟ್ಟಿಯಾದ ಏನಾಗುತ್ತೆ, ಡಿಸ್ಚಾರ್ಜ್ ಬರುತ್ತೆ ಮೂಗಿನಿಂದ. ಓಕೆ, ಹೆಡ್ಡೇಕ್ ಆಗುತ್ತೆ. ಹೌದು, ಹೆಡ್ಡೇಕ್ ಕೂಡ ಇದರಲ್ಲಿ ಏನಾಗುತ್ತೆ, ಸೈನಸೈಟಿಸ್ ಆದಾಗ ಹೆಡ್ಡೇಕ್ನೂ ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಹೆಡ್ ಹತ್ರನೇ ಇದೆಲ್ಲ, ಸೊ ಆವಾಗ ನಮಗೆ ಏನಾಗುತ್ತೆ, ಹೆಡ್ಡೇಕ್ನೂ ಆಗುತ್ತೆ. ಓಕೆ, ಪೋಸ್ಟ್ ನೇಸಲ್ ಡ್ರಿಪ್ಸ್ ಅಂದರೆ ಏನಾಗುತ್ತೆ, ಡಿಸ್ಚಾರ್ಜ್ ಥ್ರೋಟ್ ಒಳಗಡೆ ಹೋಗುತ್ತೆ, ಹಿಂದ್ಗಡೆನೇ ಹೋಗುತ್ತೆ, ಹೊರಗಡೆ ಬರಲ್ಲ, ಮೂಗಿನಿಂದ ಹೊರಗಡೆ ಬರಲ್ಲ. ಓಕೆ, ಡಿಸ್ಚಾರ್ಜ್ ಎಲ್ಲ ಹೋಗುತ್ತೆ, ಥ್ರೋಟ್ ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅನೋಸ್ಮಿಯಾ ಅಂದರೆ ಸ್ಮೆಲ್ಲಿಂಗ್ ಪವರ್ ಹೋಗುತ್ತೆ. ಏನಾಗುತ್ತೆ, ಸ್ಮೆಲ್ಲಿಂಗ್ ಪವರ್ ಲಾಸ್ ಆಗುತ್ತೆ. ಏನಾಗುತ್ತೆ, ಸ್ಮೆಲ್ಲಿಂಗ್ ಪವರ್ ಲಾಸ್ ಆಗುತ್ತೆ. ಕಫ್ ಆಫನ್ ವರ್ಸನ್ ಎಟ್ ನೈಟ್. ಓಕೆ, ಏನಾಗುತ್ತೆ, ನೈಟ್ ಒಳಗಡೆ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ನೈಟ್ ಒಳಗಡೆ ಜಾಸ್ತಿ ಕಫ್ ಇರುತ್ತೆ, ಕಫ್ನೂ ಇರುತ್ತೆ ಇದರಲ್ಲಿ. ಓಕೆ, ಫೀವರ್ ಇರುತ್ತೆ. ಹೌದು ಸರ್, ಇನ್ಫೆಕ್ಷನ್ ಇದ್ದರೆ ಫೀವರ್ ಇರಲೇಬೇಕು. ಓಕೆ, ಫ್ಯಾಟಿಗ್ ಇದೆ, ವೀಕ್ನೆಸ್ ಅಂತ ಇದೆ ಮನುಷ್ಯಗೆ. ಓಕೆ, ಅವನಿಗೆ ಇಲ್ಲಂತ ಫೀಲ್ ಆಗ್ತಾ ಇದೆ. ಓಕೆ, ಅವನಿಗೆ ಅನ್ಹೆಲ್ದಿ ಅಂತ ಫೀಲ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪ್ರೆಷರ್, ಫೇಶಿಯಲ್ ಪ್ರೆಷರ್. ಓಕೆ, ಏನಾಗ್ತಾ ಇದೆ, ಫೀಲಿಂಗ್ ಫೇಶಿಯಲ್ ಪ್ರೆಷರ್. ಓಕೆ, ಪ್ರೆಷರ್ ಫೀಲ್ ಆಗ್ತಾ ಇದೆ ಅವನ ಮುಖದ ಮೇಲೆ ಅವನಿಗೆ. ಓಕೆ, ಐ ಥಿಂಕ್ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಪೇನ್ ಇದೆ, ಮತ್ತು ನೇಸಲ್ ಕಂಜೆಷನ್, ಥಿಕ್ ನೇಸಲ್ ಡಿಸ್ಚಾರ್ಜ್ ಇದೆ, ಹೆಡ್ಡೇಕ್ ಇದೆ, ಪೋಸ್ಟ್ ನೇಸಲ್ ಡ್ರಿಪ್ಸ್, ಮತ್ತು ಅನೋಸ್ಮಿಯಾ, ಕಫು, ಫೀವರ್, ಫ್ಯಾಟಿಗ್ ಆ್ಯಂಡ್ ಫೀಲಿಂಗ್ ಫೇಶಿಯಲ್ ಪ್ರೆಷರ್. ಓಕೆ, ನೆಕ್ಸ್ಟ್ ಡಯಾಗ್ನೋಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಡಯಾಗ್ನೋಸಿಸ್, ಓಕೆ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಅಲರ್ಜಿ ಇದೆನಾ, ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಇತ್ತಾ, ಅಥವಾ ಬಾಕ್ಸಿಂಗ್ ಆಡ್ತೀರಾ ಅಂತ ನಾವು ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅಲರ್ಜಿ ಟೆಸ್ಟಿಂಗ್ ಮಾಡ್ತೀವಿ ಇದರೊಳಗಡೆ. ಓಕೆ, ಅಲರ್ಜಿ ಟೆಸ್ಟಿಂಗ್ ಮಾಡ್ತೀವಿ. CBC ಮಾಡ್ತೀವಿ. CBC ಮಾಡಿದ್ರೆ ಅದರೊಳಗಡೆ ಏನು ಬರುತ್ತೆ, WBC ಜಾಸ್ತಿ ಇರುತ್ತೆ ಇನ್ಫೆಕ್ಷನ್ ಇದ್ದರೆ, WBC ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಇದ್ದರೆ.
ಓಕೆ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ ನಾವು. ಸಿ ಟಿ ಸ್ಕ್ಯಾನ್ ಏನಾದರೂ ಇಂಜುರಿ ಆಗಿದೆ ನಾವು ಒಳಗಡೆ ಅಂತ ನಾವು ಏನು ಮಾಡ್ತೀವಿ, ಸಿ ಟಿ ಸ್ಕ್ಯಾನ್ ಮಾಡ್ತೀವಿ. ಓಕೆ ಸೈನಸ್ ರೇಡಿಯೋಗ್ರಾಫ್ ಅಂದರೆ ನಾವು ಎಕ್ಸ್ರೇ ಮಾಡಿ ಏನು ಮಾಡ್ತೀವಿ, ಸೈನಸನ್ನು ವಿಜುವಲೈಸ್ ಮಾಡ್ತೀವಿ. ಓಕೆ ಸೈನಸನ್ನು ನಾವು ನೋಡ್ತೀವಿ. ಮತ್ತು ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ, ಸೊ ಅದು ಡಿಸ್ಚಾರ್ಜ್ ಬರ್ತಾ ಇದೆಯಲ್ಲ, ಆ ಡಿಸ್ಚಾರ್ಜ್ ನಾವು ಏನು ಮಾಡ್ತೀವಿ, ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಮಾಡ್ತೀವಿ. ಓಕೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ನಾವು ಮಾಡ್ತೀವಿ. ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಅಲರ್ಜಿ ಟೆಸ್ಟಿಂಗ್, CBC, CT ಸ್ಕ್ಯಾನ್, ಸೈನಸ್ ರೇಡಿಯೋಗ್ರಾಫ್ ಮತ್ತು ಕಲ್ಚರ್ ಸೆನ್ಸಿಟಿವಿಟಿ ಮಾಡ್ತೀವಿ. ಓಕೆ ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ ನಾವು ಏನು ಕೊಡ್ಬೋದು, ಯಾವ ಡ್ರಗ್ ಕೊಡ್ಬೋದು ಅಂದರೆ ಆ್ಯಂಟಿಬಯೋಟಿಕ್ ಲೈಕ್ ಅಗುಮೆಂಟಿನ್. ಓಕೆ ಅಗುಮೆಂಟಿನ್ ನಾವು ಕೊಡ್ಬೋದು. ಅಗುಮೆಂಟಿನ್ ಒಳಗಡೆ ಏನಿರುತ್ತೆ, ಅಮಾಕ್ಸಿಸಿಲಿನ್. ಓಕೆ ಅಮಾಕ್ಸಿಸಿಲಿನ್ ಮತ್ತು ಪೊಟ್ಯಾಷಿಯಮ್ ಕ್ಲಾವಿಯೇಟ್ ಏನಿರುತ್ತೆ, ಪೊಟ್ಯಾಷಿಯಮ್ ಕ್ಲಾವಿಯೇಟ್ ಇರುತ್ತೆ ಇದರೊಳಗಡೆ. ಓಕೆ ಏನಿರುತ್ತೆ, ಅಮಾಕ್ಸಿಸಿಲಿನ್ ಪ್ಲಸ್ ಪೊಟ್ಯಾಷಿಯಮ್ ಕ್ಲಾವಿಯೇಟ್. ಆ್ಯಂಟಿಬಯೋಟಿಕ್ ಇದೆ, ಇನ್ಫೆಕ್ಷನ್ ಇದ್ದರೆ ನಾವು ಅಗುಮೆಂಟಿನ್ ಕೊಡ್ತೀವಿ. ಆ್ಯಂಟಿಹಿಸ್ಟಮೈನ್ ಲೈಕ್ ಅವಿಲ್, ಯಾವ್ದು ಕೊಡ್ತೀವಿ, ಅವಿಲ್ ಅಂದರೆ ಫಿನೆರಮೈನ್. ಓಕೆ ಯಾವುದು, ಫಿನೆರಮೈನ್ ಕೊಡ್ತೀವಿ. ಓಕೆ ಮತ್ತು ಆ್ಯಂಟಿಪೈರೆಟಿಕ್ ಥೆರಪಿ. ಆ್ಯಂಟಿಪೈರೆಟಿಕ್ ಅಂದರೆ ಫೀವರ್ ಇದೆಯಲ್ಲ, ಫೀವರನ್ನು ಟ್ರೀಟ್ ಮಾಡೋಕ್ಕೆ ನಾವು ಏನು ಕೊಡ್ತೀವಿ, ಆ್ಯಂಟಿಪೈರೆಟಿಕ್. ಎಕ್ಸಾಂಪಲ್ ಪ್ಯಾರಾಸಿಟಮಾಲ್. ಓಕೆ ಪ್ಯಾರಾಸಿಟಮಾಲ್ ಕೊಡ್ತೀವಿ. ಅನಾಲ್ಜೆಸಿಕ್ಸ್, ಪೇನ್ ಆಗ್ತಾಯಿದೆ, ಹೆಡ್ಡೇಕ್ ಆಗ್ತಾಯಿದೆ, ಆವಾಗ ನಾವು ಇಬುಪ್ರೋಫಿನ್ ಕೊಡ್ತೀವಿ. ಓಕೆ ಪೇನ್ ಆಗ್ತಾಯಿದೆ, ಫೇಶಿಯಲ್ ಪೇನ್ ಇದೆ, ಆವಾಗ ನಾವು ಯಾವ್ದು ಕೊಡ್ತೀವಿ, ಇಬುಪ್ರೋಫಿನ್ ಕೊಡ್ತೀವಿ. ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ಏನಿದೆ, ಪೇನ್ ಕಿಲ್ಲರ್ಸ್ ಇವೆ. ಓಕೆ ನೆಕ್ಸ್ಟ್ ನೇಸಲ್ ಡಿಕಂಜೆಸ್ಟೆಂಟ್ ಅಂದರೆ ನಮ್ಮ ನೋಸ್ ಏನಾಗಿದೆ, ಫುಲ್ ಏನಂತಾರೆ ಕಂಜೆಷನ್ ಆಗಿದೆಯಲ್ಲ, ಅದನ್ನು ನಾವು ಟ್ರೀಟ್ ಮಾಡ್ತೀವಿ. ಓಕೆ ಅದನ್ನು ನೇಸಲ್ ಡಿಕಂಜೆಸ್ಟೆಂಟ್ ಕೊಟ್ಟು ನಾವು ಟ್ರೀಟ್ ಮಾಡ್ತೀವಿ. ಓಕೆ ನೋಸ್ ಬ್ಲಾಕ್ ಇದೆಯಲ್ಲ, ಅದನ್ನು ನಾವು ಓಪನ್ ಮಾಡ್ತೀವಿ ನೇಸಲ್ ಡಿಕಂಜೆಸ್ಟೆಂಟ್ನಿಂದ. ಮತ್ತು ಸ್ಟೀಮ್ ಇನ್ಹಲೇಷನ್ ತೊಗೋಬೋದು. ಓಕೆ ಸ್ಟೀಮ್ ಇನ್ಹಲೇಷನ್ ಕೂಡ ತೊಗೋಬೋದು. ಹಾಟ್ ವಾಟರ್ನಲ್ಲಿ ನೀವು ಏನಾದರೂ ಮೆಂಥೋಪ್ಲಸ್ ಅದು ಹಾಕಿ ಮನೆಯಲ್ಲಿ ಸ್ಟೀಮ್ ಇನ್ಹಲೇಷನ್ ಕೂಡ ತೊಗೋಬೋದು. ಮತ್ತು ಮ್ಯೂಕೋಲೈಟಿಕ್. ಓಕೆ ಮ್ಯೂಕೋಲೈಟಿಕ್ ಅಂದರೆ ಟು ಕಿಲ್ ಮ್ಯೂಕಸ್. ಓಕೆ ಏನಾಗಿದೆ, ಮ್ಯೂಕಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾಯಿದೆ. ಓಕೆ ಪ್ಯಾರಾನೇಸಲ್ ಸೈನಸಸ್ ಇವೆಲ್ಲ, ಅದ್ರ ಮೇಲೆ ಮ್ಯೂಕಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಟು ರೆಡ್ಯೂಸ್ ದಿ ಮ್ಯೂಕಸ್ ನಾವು ಏನು ಕೊಡ್ತಾ ಇದ್ದೀವಿ, ಮ್ಯೂಕೋಲೈಟಿಕ್ ಡ್ರಗ್ಸ್ ಕೊಡ್ತಾ ಇದ್ದೀವಿ. ಓಕೆ ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಆ್ಯಂಟಿಹಿಸ್ಟಮೈನ್ ಕೊಡ್ತೀವಿ, ಆ್ಯಂಟಿಪೈರೆಟಿಕ್ ಕೊಡ್ತೀವಿ, ಪೇನ್ ಕಿಲ್ಲರ್ಸ್ ಕೊಡ್ತೀವಿ, ನೇಸಲ್ ಡಿಕಂಜೆಸ್ಟೆಂಟ್ ಮತ್ತು ಸ್ಟೀಮ್ ಇನ್ಹಲೇಷನ್, ಮ್ಯೂಕೋಲೈಟಿಕ್ ಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಓಕೆ ಪ್ರತಿಯೊಬ್ಬರಿಗೂ ನಾವು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಇಫ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಫೇಲ್ ಆದರೆ ನಾವೇನು ಮಾಡ್ತೀವಿ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಸರ್ಜರಿ ಮಾಡ್ತೀವಿ. ಅದರ ಒಳಗಡೆ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಒಳಗಡೆ ನಾವೇನು ಮಾಡ್ತೀವಿ, ಸೈನಸ್ ಮೇಲೆ ಪ್ಯಾರಾನೇಸಲ್ ಸೈನಸಸ್ಗಳ ಮೇಲೆ ಮ್ಯೂಕಸ್ ಇದೆಯಲ್ಲ ಅದನ್ನು ಕ್ಲಿಯರ್ ಮಾಡ್ತೀವಿ. ಏನು ಮಾಡ್ತೀವಿ, ಮ್ಯೂಕಸ್ ಇದೆಯಲ್ಲ ಅದನ್ನೇನು ಮಾಡ್ತೀವಿ, ನಾವು ಕ್ಲಿಯರ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಓಕೆ ಐ ಥಿಂಕ್ ನಿಮಗೆ ಸೈನಸೈಟಿಸ್ ಅರ್ಥ ಆಗಿರ್ಬೋದು. ಓಕೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.